ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ಋಷಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈಗ ನಾವು ಮೊದಲಿಗೆ ಏನು ಅಂತ ಹೇಳಿದ್ರೆ ವಾಟರ್ ಅನ್ನ ನಾವು ರೀಚಾರ್ಜ್ ಮಾಡೋಣ. ಪ್ರತಿದಿನವೂ ಕೂಡ ನಾವು ಕುಡಿಯುವಂತ ನೀರನ್ನ ನಾವು ಅದನ್ನ ಚಾರ್ಜ್ ಮಾಡಿ ನಾವು ನೀರನ್ನ ಕುಡಿಬೇಕಾಗುತ್ತೆ. ಹಾಗಾಗಿ ನಾವು ಆ ನೀರನ್ನ ಚಾರ್ಜ್ ಮಾಡೋದಿಕ್ಕೆ ನಾವು ಮಾಡೋಣ. ಮೊದಲಿಗೆ ಕೈಯನ್ನ ನಾವು ಚೆನ್ನಾಗಿ ಉಜ್ಜೋಣ. ನಿಮ್ಗಳಿಗೆ ಯಾವ್ಯಾವ ಸಿಂಬಲ್ಗಳನ್ನ ಕೊಟ್ಟಿದ್ದೀವಿ ಅದೆಲ್ಲವನ್ನು ಕೂಡ ನೀವು ಯೂಸ್ ಮಾಡಬಹುದು. ಮೇನ್ ಆಗಿ ನಂಬರ್ 1 ನಂಬರ್ 2 ನಾನು ಯೂಸ್ ಮಾಡ್ತೇನೆ ಎಲ್ಲರಿಗೂ. ಚೌಕುರೆ 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 ಸೇಹಿಕಿ 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 ಸೇಹಿಕಿ. ಚೌಕುರೆ 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 ಸೇಹಿಕಿ 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 ಸೇಹಿಕಿ. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಯಾರಾದ್ರೂ ನೀರ್ ತಂದು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಅಲ್ಲಿ ಹೋಗಿ ನೀರನ್ನ ತಗೊಂಡ್ ಬನ್ನಿ. ಅಲ್ಲಿವರೆಗೆ ನಾನು ಎಲ್ಲರೂ ನೀರ್ ತಂದು ಇಟ್ಕೊಂಡಿದ್ದೀರಾ? ವಿಘ್ನಮ್ಮ ಅವರು, ಸಿದ್ದರಾಜು ಅವರು? ಇಲ್ಲ ಮೇಡಮ್, ತಗೋಬನ್ನಿ. ಒಂದ್ 2 ನಿಮಿಷ ನಾನು ಪಾಸ್ ಮಾಡ್ತೇನೆ. ನಾನು ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳೋಣ. ಚೌಕುರೆ 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 ಸೇಹಿಕಿ 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 ಸೇಹಿಕಿ. ಚೌಕುರೆ 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 ಸೇಹಿಕಿ 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 ಸೇಹಿಕಿ. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಹೊಸಬ್ರು ಯಾರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ಹೇಳ್ಕೊಟ್ಟಿನ ಹಾಗೆ ನೀವು ಫಾಲೋ ಮಾಡ್ತಾ ಬನ್ನಿ. ಏನು ತಲೆ ಕೆಡಿಸ್ಕೊಳ್ಳುವ ಹಾಗೆ ಏನು ಇಲ್ಲ. ಕೈಗಳನ್ನ ಈ ರೀತಿ ಹಳ್ಳದ ರೀತಿಯಲ್ಲಿ ಮಾಡಿಕೊಂಡು ಕೈಯನ್ನ ಮೇಲ್ಗಡೆ ನೀವು ಎತ್ತಿ ಹಿಡ್ಕೊಳ್ಳಿ. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ಹೇ ಪರಮಾತ್ಮ, ಹೇ ಈಶ್ವರ, ನನಗೆ ನೀರನ್ನ ಚಾರ್ಜ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ. ಬ್ರಹ್ಮಾಂಡದಿಂದ ಅದ್ಭುತವಾದಂತಹ ದಿವ್ಯವಾದಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಹಾಗೆ ನಿಧಾನವಾಗಿ ನಮ್ಮ ಸಹಸ್ರಾರ ಚಕ್ರವನ್ನ ಟಚ್ ಮಾಡಿದ್ದೇನೆ. ಸಹಸ್ರಾರ ಚಕ್ರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದೆ. ಈ ತೇಜಸ್ಸು ಹಾಗೆ ಮುಂದೆ ಸಾಗುತ್ತಾ 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 ಗಂಟಲಿನ ಚಕ್ರದಲ್ಲಿ ಬಂದಿದೆ. ಗಂಟಲಿನ ಚಕ್ರ ಅತ್ಯಂತ ಪ್ರಕಾಶವಾಗಿ ಪ್ರಜ್ವಲಿಸ್ತಾ ಇದೆ. ಈ ಪ್ರಜ್ವಲವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರವನ್ನ ತುಂಬಿದೆ. ಹೃದಯ ಚಕ್ರದಲ್ಲಿರುವಂತಹ ಈ ದಿವ್ಯ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಾಭಿಯ ಚಕ್ರವನ್ನ ತುಂಬಿದೆ. ನಾಭಿಯ ಚಕ್ರವೆಲ್ಲವೂ ಕೂಡ ಅತ್ಯಂತ ತೇಜಸ್ಸಿನಿಂದ ಕಂಗೊಳಿಸ್ತಾ ಈ ಒಂದು ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ
ಮೂಲಾಧಾರ ಚಕ್ರವನ್ನೆಲ್ಲವನ್ನು ಕೂಡ ಆವರಿಸಿಕೊಂಡಿದೆ. 4 ದಿಕ್ಕುಗಳಲ್ಲಿಯೂ ಕೂಡ ಪ್ರಕಾಶ 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 ಪ್ರಕಾಶ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತ ಕೋಣೆಯನ್ನ, ಗ್ರಾಮವನ್ನ, ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಇಡೀ ದೇಶದಿಂದ ಪೃಥ್ವಿಯನ್ನ, ಪೃಥ್ವಿಯಿಂದ ಹಾಗೆ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ರೇಖಿ ಮಾತೆಗೆ ಧನ್ಯವಾದಗಳು, ಗುರುಗಳಿಗೆ, ಸದ್ಗುರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ನಾವು ಗ್ಲಾಸ್ ಅಲ್ಲಿ ನೀರನ್ನ ಇಟ್ಕೊಂಡು, ಅಥವಾ ನೀವು ನೀರಿನ ಬಾಟ್ಲ್ ಇದ್ರೆ ನೀವು ಬಾಟಲ್ ಅಲ್ಲಿ ನೀವು ಕೈಯನ್ನ ಇಟ್ಕೊಂಡು ನೀರನ್ನ ಇಟ್ಕೊಳ್ಳಿ. ತಗೊಂಡಿಲ್ಲ ಅಂತ ಹೇಳಿದ್ರೆ ಹೋಗಿ ತಗೊಂಡ್ ಬನ್ನಿ. ನೀರನ್ನ ತಂದಿಟ್ಕೊಳ್ಳಿ. ನೀರನ್ನ ಇಟ್ಕೊಂಡು ನೀವೇನ್ ಮಾಡಿ, ಈಗ ನಾವು ಆಂಟಿ ಕ್ಲಾಕ್ ವೈಸ್ ನೀರನ್ನ ನಾವೇನ್ ಮಾಡ್ಬೇಕು, ಶುದ್ಧಿಯನ್ನ ಮಾಡ್ಬೇಕು. ನೀರೆಲ್ಲವೂ ಅಲ್ಲಿರುವಂತಹ ಚೋಪುರೆಯನ್ನ ಬರಿಬೇಕು. ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ. ಆಂಟಿ ಕ್ಲಾಕ್ ವೈಸ್ ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ಹೋಗ್ತಾ ಇರ್ಬೋದು. ಎಲ್ಲರೂ ಕೂಡ ಇಲ್ಲಿರುವಂತ ವಾಟರ್, ನೀರಿನಲ್ಲಿರುವಂತ ಎಲ್ಲ ನಕಾರ ಕಪ್ಪು 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 ಅಲ್ಲಿ ಬಗೆಯ ರೀತಿಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಎಲ್ಲಲ್ಲಿರುವಂತ ಆ ನೀರಿನಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನೀವು ನೋಡ್ತಾ ಬರ್ಬೇಕು ಹಾಗೆ ಅದನ್ನ. ಕಣ್ಣನ್ನ ಮುಚ್ಕೊಂಡು ನೀವು ಈ ಪ್ರೋಸೆಸ್ ಅನ್ನ ನೀವು ಮಾಡ್ತಾ ಬರ್ಬೇಕು. ನೀರೆಲ್ಲವೂ ಕೂಡ ಶುದ್ಧಿ, ಆಂಟಿ ಕ್ಲಾಕ್ ವೈಸ್ ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನೀರಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಈಗ ನಾವೇನ್ ಮಾಡ್ಬೇಕು, ಚೌಕುರೆಯನ್ನ ಮತ್ತೊಮ್ಮೆ ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ 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 ಸೇಹಿಕಿ. ಈಗ ನಾವು ನೀರಿನಲ್ಲಿ ಆ ಗೋಲ್ಡನ್ 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 ಲೈಟ್ಸ್ ಎಲ್ಲವೂ ಕೂಡ ಅಣುವಿನಲ್ಲಿ, ಕಣ ಕಣಗಳಲ್ಲಿ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯು ನೀರಲ್ಲೆಲ್ಲವೂ ಕೂಡ ಹರಡ್ತಾ ಇದೆ. ಎಲ್ಲಾ ಕಡೆನೂ ಕೂಡ ನೀರೆಲ್ಲವೂ ಕೂಡ ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ದಿವ್ಯ ಶಕ್ತಿ ಎಲ್ಲವೂ ಕೂಡ ನೀರಿನ ಒಳಗಡೆ ಹೋಗ್ತಾ ಇದೆ. ನಿಮ್ಮ ಕೈಗಳಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಿಮ್ಮ ಕೈಗಳಿಂದ ನೀರಿನ ಒಳಗಡೆ ಹೋಗ್ತಾ ಇದೆ. ನೀರೆಲ್ಲವೂ ಕೂಡ ಅತ್ಯಂತ ಗೋಲ್ಡನ್ 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 ಲೈಟ್ ಅಲ್ಲಿ ಎಲ್ಲವೂ ಕೂಡ ನೀರೆಲ್ಲವೂ ಕೂಡ ಆ ತೇಜಸ್ಸಿನಿಂದ, ದಿವ್ಯ ಕಾಂತಿಯಿಂದ, ಪ್ರಕಾಶದಿಂದ, ದಿವ್ಯ ಚೇತನದಿಂದ ನೀರೆಲ್ಲವೂ ಕೂಡ ಕಂಗೊಳಿಸ್ತಾ ಉಂಟು. ಈಗ ನೀವು ಅಫರ್ಮೇಶನ್ಸ್ ಗಳನ್ನ, ನಿಮ್ಗೆ ಯಾವುದು ಬೇಕಾದನ್ನ ನೀವು ಅಫರ್ಮೇಶನ್ಸ್ ಗಳನ್ನ ಹೇಳ್ಬೇಕು. ನಾನು ಸಂಪೂರ್ಣವಾಗಿ ಸ್ವಸ್ಥಳಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಸ್ವಸ್ಥಳಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಸ್ವಸ್ಥಳಾಗಿದ್ದೇನೆ, ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಸಂತಾನ. ಪರಮಾತ್ಮನ ಅಪಾರ ಆಶೀರ್ವಾದ ನನ್ನ ಮೇಲಿದೆ, ಪರಮಾತ್ಮನ ಅಪಾರವಾದ ಆಶೀರ್ವಾದ ನನ್ನ ಮೇಲಿದೆ, ಪರಮಾತ್ಮನ ಅಪಾರವಾದ ಆಶೀರ್ವಾದ ನನ್ನ ಮೇಲಿದೆ. ನಾನು ಸರ್ವಶಕ್ತಳಾಗಿದ್ದೇನೆ, ನಾನು ಸರ್ವಶಕ್ತಳಾಗಿದ್ದೇನೆ, ನಾವು ಸರ್ವಶಕ್ತರಾಗಿದ್ದೇವೆ, ನಾವು ಸರ್ವಶಕ್ತರಾಗಿದ್ದೇವೆ, ನಾವು ಸರ್ವಶಕ್ತರಾಗಿದ್ದೇವೆ. 4 ಕಡೆಗಳಿಂದ ಹಣವು ಹರಿದು ಬರುತ್ತಿದೆ, 4 ಕಡೆಗಳಿಂದ ಹಣವು ಹರಿದು ಬರುತ್ತಿದೆ. ಈ ನೀರು ಸಂಜೀವಿನಿಯಾಗಿದೆ, ಈ ನೀರು ಸಂಜೀವಿನಿಯಾಗಿದೆ, ಈ ನೀರು ಸಂಜೀವಿನಿಯಾಗಿದೆ. ಈ ನೀರು ದಿವ್ಯ ಔಷಧವಾಗಿದೆ, ದಿವ್ಯ ಔಷಧವಾಗಿದೆ, ದಿವ್ಯ ಔಷಧವಾಗಿದೆ, ಅಮೃತವಾಗಿದೆ, ಅಮೃತವಾಗಿದೆ, ಅಮೃತವಾಗಿದೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದ, ಎಲ್ಲ ಗುರುಗಳಿಗೆ ಧನ್ಯವಾದ.
ಸಾಧು ಸಂತರಿಗೆ ಧನ್ಯವಾದ, ಋಷಿ ಮುನಿಗಳಿಗೆ ಧನ್ಯವಾದ, ಎಲ್ಲರಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಈಗ ನೀವು ನೀರನ್ನ ಕುಡಿಬಹುದು. ಈ ರೀತಿಯಾಗಿ ನೀವು ಪ್ರತಿದಿನ ನೀವ್ ಯಾವಾಗ್ಲೂ ನೀರು ಕುಡಿತೀರಲ್ವಾ, ನೀರು ಕುಡಿಬೇಕಾದ್ರೆ ನೀವು ಈ ರೀತಿ ಹೀಲಿಂಗ್ ಅನ್ನ ಮಾಡಿ ಕುಡಿತಾ ಬನ್ನಿ. ನಾನು ಹೇಳ್ಕೊಟ್ಟಿದ್ದೀನಿ, ಬಟ್ ನೀವೆಲ್ಲರೂ ಮರ್ತಿರೋದ್ರಿಂದ ನಾನೇ ನಿಮ್ಗೆ ಪ್ರತಿದಿನ ಮಾಡಿಸೋ ತರ ಆಗ್ತಾ ಇದೆ. ಇಷ್ಟು ದಿನ ಮಾಸ್ಟರ್ ಕ್ಲಾಸ್ ಲೆವೆಲ್ ನಡೀತಾ ಇತ್ತು. ಮಾಸ್ಟರ್ ಕ್ಲಾಸ್ ಮುಗಿದು ನೆನ್ನೆ ಧ್ಯಾನವನ್ನು ನಾವು ಶಿವರಾತ್ರಿಯ ದಿನ ನಾವು ಧ್ಯಾನವನ್ನು ಮಾಡಿದ್ವಿ. ಎಲ್ಲರಿಗೂ ಕೂಡ ಒಳ್ಳೆಯ ಅದ್ಭುತವಾದಂತ ಅನುಭವಗಳಾಗಿದೆ. ಇವತ್ತು ನಾವೇನು ಅಂತ ಹೇಳಿದ್ರೆ, ತುಂಬಾ ದಿನಗಳಾಗಿರೋದ್ರಿಂದ ಇವತ್ತು ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಯಾಕಂದ್ರೆ ಸೆಲ್ಫ್ ಫೀಲಿಂಗ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಆರದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳನ್ನ ಎಲ್ಲವನ್ನು ನಾವೇನ್ ಮಾಡ್ಬೇಕು, ಶುದ್ಧಿಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಾವು ಮೂರನೇ ಕಣ್ಣಿನಿಂದ ಹೇಗೆ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ ಅಂತೇಳಿ ನಾವು ನೋಡ್ತಾ ಬರೋಣ. ಈಗ ಆಲ್ರೆಡಿ ನಾವು ರೇಖಿ ಮಾತೆಯನ್ನ ಇನ್ವೈಟ್ ಮಾಡಿದೀವಿ. ಜಸ್ಟ್ ಈಗ ನಾವು ಡೈರೆಕ್ಟ್ ಆಗಿ ನಾವು ಒಂದು ಸಲ ಮಾಡಿದ್ಮೇಲೆ ಮತ್ತೆ 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 ಮಾಡುವಂತ ಅವಶ್ಯಕತೆ ಏನು ಇರೋಲ್ಲ. ಹೇ ರೇಖಿ ಮಾತೆ, ಹೇ ದಿವ್ಯ ಶಕ್ತಿ, ಹೇ ಈಶ್ವರ, ನಮ್ಮೆಲ್ಲರಿಗೂ ಕೂಡ ಸೆಲ್ಫ್ ಫೀಲಿಂಗ್ ಮಾಡುವಂತ ಶಕ್ತಿಯನ್ನ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಾವು ಒಂದು ಬ್ರಹ್ಮಾಂಡದಲ್ಲಿ ವಿಲೀನವಾಗಿರುವಂತ ಒಂದು ಬೆಳಕಿನ ಚೇತನವಾಗಿದ್ದೇವೆ. ಆಲ್ರೆಡಿ ನಿಮ್ಗೆ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ದೀನಿ. ನಾವೆಲ್ಲರೂ ಕೂಡ ಈಗ ಚೇತನವಾಗಿದ್ದೇವೆ, ಒಂದು ಪ್ರಕಾಶವಾಗಿದ್ದೇವೆ, ಒಂದು ಪ್ರಕಾಶದ ಗೋಲದ ಒಳಗಡೆ ನಾವು ಕೂತ್ಕೊಂಡಿದ್ದೇವೆ. ನಮ್ಮ ಆಭಾ ಮಂಡಲದಲ್ಲಿ ಎಲ್ಲವೂ ಕೂಡ 4 ದಿಕ್ಕುಗಳಲ್ಲಿ ಕೂಡ ಪ್ರಕಾಶ, 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 ಪ್ರಕಾಶ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಆಭಾ ಮಂಡಲವನ್ನ ನಾವು ಶುದ್ಧಿ ಮಾಡ್ಕೊಳ್ಬೇಕು. ನಮ್ಮ ಮುಂದೆ ಒಂದು ಹೋಮಕುಂಡವನ್ನ, ಹುರಿತಾ ಇರುವಂತಹ ಹೋಮಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಈಗ ನಮ್ಮ ಮೇಲೆ ನಮ್ಮ ಎರಡೂ ಕೈಗಳನ್ನ ನಮ್ ಕಡೆ ತಿರುಗಿಸ್ಕೊಂಡು ನಾವು ಇವಾಗ ಚೋಕುರೆ ಸಿಂಬಲ್ ಅನ್ನ ಬರೆಯೋಣ. ಚೋಕುರೆ, 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 ಚೋಕುರೆ. ಆ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತಹ ಆ ಚೋಕುರೆ ದಿವ್ಯ ಶಕ್ತಿಯು ನಮ್ಮ ಕೈಗಳಿಂದ ಹರಿದು ಬಂದು ನಮ್ಮ ಶರೀರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಶುದ್ಧಿ ಮಾಡ್ತಾ ಇದೆ. ಈ ರೀತಿ ಬಲದ ಕೈಯಿಂದ ಎಡದ ಭಾಗದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ನೀವು ತೆಗೆದು ಹಾಕ್ತಾ ಬರ್ಬೇಕು. ಅಗ್ನಿಕುಂಡದಲ್ಲಿ ಹಾಕ್ತಾ ಬರ್ಬೇಕು. ಎಲ್ಲ ನನ್ನ ಆಭಾಮಂಡಲದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನ, ವಿಲೀನವಾಗಲಿ, 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 ವಿಲೀನ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯ ಕುಂಡದಲ್ಲಿ ನೀವು ಹಾಕಿದ ತಕ್ಷಣ ಅಲ್ಲಿ ಕಪ್ಪು ಚಟಪಟ ಚಟಪಟ ಅಂತ ಉರಿದು ಅದು ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯಾಗಿ ಹೋಗ್ತಾ ಇರುತ್ತೆ. ಅದು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಎಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳು ವಿಲೀನವಾಗಲಿ, ವಿಲೀನವಾಗಲಿ, ನಿಮ್ಗೆ ತೃಪ್ತಿ ಆಗುವಷ್ಟು ನೀವು ಮಾಡ್ತಾ ಬರ್ಬೇಕು. ಕಣ್ಣನ್ನ ಮುಚ್ಚಿರ್ಬೇಕು. 3ನೇ ಕಣ್ಣಿನಿಂದ ನೀವು ನೋಡ್ತಾ ಮಾಡ್ತಾ ಬರ್ಬೇಕು. ಈಗ ಎಡದ ಕೈಯಿಂದ ಬಲದ ಭಾಗದಲ್ಲಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಎಲ್ಲವನ್ನು ತೆಗೆದು ಅಗ್ನಿಕುಂಡದಲ್ಲಿ ನೀವು ಹಾಕ್ತಾ ಬರುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ. ಕಪ್ಪು 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 ಹೊಗೆ ಎಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ಅದಾದ ನಂತರ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದವರೆಗೆ ಎಲ್ಲ ಚಕ್ರಗಳು ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ತೆಗೆದು ಈ ರೀತಿ ಹಿಡಿದು ಅಗ್ನಿಕುಂಡದಲ್ಲಿ ಹಾಕಿ ಶುದ್ಧಿಯಾಗಲಿ, ಶುದ್ಧಿಯಾಗಲಿ, ಶುದ್ಧಿಯಾಗಲಿ. ಎಲ್ಲ 7 ಚಕ್ರಗಳಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ
ಅಗ್ನಿಕುಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಇದು ಚಕ್ರಗಳಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ, 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 ವಿಲೀನವಾಗಲಿ. ನಿಮಗೆ ಆರಾಮ್ ಅನಿಸುವಷ್ಟು ತನಕನೂ ಕೂಡ, ಕೆಲವೊಮ್ಮೆ ಅದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಉಗುರಿನಲ್ಲೂ ಕೂಡ ನೀವು ತೆಗೆದು ಪರ್ಚಿ ಅದನ್ನ ಹಾಕಿ, ನಕಾರಾತ್ಮಕ ಕೈಯಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅಗ್ನಿಕುಂಡದಲ್ಲಿ ಹಾಕ್ತಾ ಬನ್ನಿ. ಈಗ ಅಗ್ನಿಯ ಮೇಲೆ ಚೌಕುರಿಯನ್ನ ಬರೆದು ಚೌಕುರೆ 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 ಚೌಕುರೆ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಯ ಮೇಲೆ ಚೌಕುರೆ 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 ಚೌಕುರೆ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಎಲ್ಲ ಪಂಚತತ್ವಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದ. ಈಗ ನಮ್ಮ ಎರಡೂ ಕೈಗಳನ್ನ ಈ ರೀತಿ ನಮ್ಮಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಬ್ರಹ್ಮಾಂಡದಿಂದ ಬಂದು ನಮ್ಮ ಕೈಗಳಿನ ಮುಖಾಂತರ ಬಂದು ನಮ್ಮನ್ನ ಹೀಲ್ ಮಾಡ್ತಾ ಇದೆ. ಆ ಪರಮಾತ್ಮನ ದಿವ್ಯ ಪ್ರಕಾಶವು ನಮ್ಮ ಎರಡೂ ಕೈಗಳಿಂದ ಹರಿದು ಬರ್ತಾ ಇದೆ. ನೀವು ಮೂರನೇ ಕಣ್ಣಿನಿಂದ ಈಗ ನಮ್ಮ ಚಕ್ರಗಳನ್ನ ಹೀಲ್ ಮಾಡೋಣ. ಬ್ರಹ್ಮಾಂಡದಿಂದ ಹಾಗೂ ನಿಮ್ಮ ಕೈಗಳಿಂದ ಚೌಕುರೆ 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 ಬರ್ತಾ ಇದೆ. ಆ ಚೌಕುರೆ ಸಿಂಬಲ್ಲು ಒಂದು ಸುಂದರ ಗಾಳಿಯ ಹಾಗೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಅದು ತಿರುಗ್ತಾ ಇದೆ. ಚೌಕುರೆ 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 ಚೌಕುರೆ, ಸಹಸ್ರಾರ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಶುದ್ಧಿ ಮಾಡ್ತಾ ಇದೆ. ಹಾಗೆ ಮಾಡ್ತಾ 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 ಆ ಒಂದು ಚೌಕುರೆ ಹಾಗೆ ತಿರುಗ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ಶುದ್ಧಿ ಮಾಡ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಹಾಗೆ ಆ ಒಂದು ತಿರುಗ್ತಾ ಸುಂಟರ ಗಾಳಿ ಹಾಗೆ ಚಕ್ರದ ಹಾಗೆ ತಿರುಗ್ತಾ 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 ಅದು ಹಾಗೆ ನಮ್ಮ ಗಂಟಲಿನ ಚಕ್ರದಲ್ಲಿ, ಗಂಟಲಿನ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಿ ಶುದ್ಧಿಯಾಗಲಿ 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 ಶುದ್ಧಿ ಮಾಡ್ತಾ 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 ಆ ಒಂದು ಚಕ್ರದ ರೀತಿಯಲ್ಲಿ ಎಲ್ಲವನ್ನು ಕ್ಲೀನ್ ಮಾಡ್ತಾ 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 ನಮ್ಮ ಹೃದಯ ಚಕ್ರವನ್ನ ತಲುಪಿದೆ. ಹೃದಯ ಚಕ್ರದಲ್ಲಿರುವಂತ ಎಲ್ಲ ನಮ್ಮ ಭಾವನೆಗಳು, ನಮ್ಮ ಅಡಗಿರುವಂತ ದುಃಖಗಳು, ನಮ್ಮಲ್ಲಿರುವಂತ ಎಲ್ಲ ನೋವುಗಳೆಲ್ಲವನ್ನು ಕೂಡ ಅದು ಕ್ಲೀನ್ ಮಾಡ್ತಾ ಇದೆ. ನಮ್ಮ ಭಾರವನ್ನೆಲ್ಲವನ್ನು ಕೂಡ ಶುದ್ಧಿಯಾಗಲಿ 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 ಶುದ್ಧಿ. ಚಕ್ರದ ರೀತಿಯಲ್ಲಿ ಅದು ಸುಂಟರ ಗಾಳಿ ಹೇಗೆ ಬರುತ್ತಲ್ಲ ಆ ರೀತಿಯ ಆ ಒಂದು ಚೌಕುರೆ ಶಕ್ತಿಯು ಬಂದು ಎಲ್ಲವನ್ನ ಶುದ್ಧಿ ಮಾಡ್ತಾ ಇದೆ. ನಮ್ಮ ನಾಭಿಯ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಶುದ್ಧಿ ಮಾಡ್ತಾ ಇದೆ, ಶುದ್ಧಿ ಮಾಡ್ತಾ ಇದೆ, ಶುದ್ಧಿ ಮಾಡ್ತಾ ಇದೆ. ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ನಮ್ಮ ಮೂಲಾಧಾರ ಚಕ್ರವನ್ನೆಲ್ಲವನ್ನು ಕೂಡ ಯಾವ ರೀತಿ ಆ ಒಂದು ಸುಂಟರ ಗಾಳಿ ಸುತ್ತುತ್ತೋ, ಸ್ಪೀಡ್ ಆಗಿ ಅದು ವೇಗವಾಗಿ ಸುತ್ತುತ್ತೋ ಹಾಗೆ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಆ ಸುರುಳಿಯಲ್ಲಿ ಸುತ್ತಿಕೊಂಡು ಎಲ್ಲ ನಕಾರಾತ್ಮಕ ಶಕ್ತಿ ಮೂಲಾಧಾರ, ಸ್ವಾಧಿಷ್ಠಾನ ಚಕ್ರ, ನಾಭಿಯ ಚಕ್ರ, ಹೃದಯ ಚಕ್ರ, ಗಂಟಲಿನ ಚಕ್ರ, ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಸುಂಟರ ಗಾಳಿ ವೇಗವಾಗಿ ಬಂದು ಚೌಕುರೆ 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 ಹೊತ್ತುಕೊಂಡು ಹಾಗೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದುಕೊಂಡು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಆಲೋಚನೆಗಳಿರುವಂತ ನಕಾರಾತ್ಮಕ ಶಕ್ತಿಗಳು, ವಾತಾವರಣದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು, ನಮ್ಮ ಭಾವನೆಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ. ಈಗ ನಾವು ಎಲ್ಲ ಚಕ್ರಗಳೆಲ್ಲವೂ ಕೂಡ ಶುದ್ಧಿಯಾಗಿ ಪ್ರಕಾಶಮಯವಾಗಿ ದಿವ್ಯತೆಯಿಂದ, ತೇಜಸ್ಸಿನಿಂದ, ಪ್ರಕಾಶದಿಂದ ಪ್ರಜ್ವಲಿಸ್ತಾ ಉಂಟು. ಎಲ್ಲೆಲ್ಲೂ ಕೂಡ ಬೆಳಕು 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 ಬೆಳಕು, ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೆಯ ಕಣ್ಣು ಗಮನಿಸ್ತಾ ಇದೆ. ಈಗ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯ ಮುಖಾಂತರ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಸೆಹಿಕಿ ಸಿಂಬಲನ್ನ ಬರೆಯೋಣ. ಸೆಹಿಕಿ 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 ಸೆಹಿಕಿ
ಗಮನಿಸಿ. ಗುಲಾಬಿ ಬಣ್ಣದಲ್ಲಿ ಈಶ್ವರ ಪಾರ್ವತಿಯರ, ಶಿವ ಮತ್ತೆ ಪಾರ್ವತಿಯರ ಆತ್ಮ ಮತ್ತೆ ಪರಮಾತ್ಮನ, ಆಕಾಶ ಮತ್ತೆ ಪೃಥ್ವಿ ತತ್ವದಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯ ಮುಖಾಂತರ ಗುಲಾಬಿ ಬಣ್ಣದಲ್ಲಿ ಆಶೀರ್ವಾದವು, ಗುಲಾಬಿ ಬಣ್ಣ ಮಳೆಯ ರೀತಿಯಲ್ಲಿ ಶವರಲ್ಲಿ ಹೇಗೆ ನೀರು ಬರುತ್ತಲ್ಲ ಆ ರೀತಿ ನೀವು ಕಲ್ಪನೆಯನ್ನ ಮಾಡಬೇಕು. ನಮ್ಮ ಸಹಸ್ರಾರ ಚಕ್ರದಲ್ಲಿ ಸೇಕಿ ಸಿಂಬಲ್ ಇದೆ. ಆ ಸಿಂಬಲ್ ನ ಮುಖಾಂತರ ಗುಲಾಬಿ ಬಣ್ಣದ ನೀರು ಹರಿಯುವ ಹಾಗೆ ಆ ಒಂದು ಗುಲಾಬಿ ಬಣ್ಣದ ಪ್ರಕಾಶವು ನಮ್ಮ ಶರೀರವನ್ನೆಲ್ಲ ಕೂಡ ತುಂಬೋಗ್ತಾ ಇದೆ. ಸಹಸ್ರಾರ ಚಕ್ರ, ಆಗ್ನೇಯ ಚಕ್ರ, ಭುಜಗಳು, ಕೈಗಳು, ಕೈ ಬೆರಳುಗಳು, ಹೃದಯ, ಹೊಟ್ಟೆಯ ಭಾಗ, ಸೊಂಟದ ಕೆಳಗಡೆ, ಸೊಂಟದ ಭಾಗ, ಬೆನ್ನು ಮೂಳೆಯ ಕಶೇರುಕಗಳೆಲ್ಲವೂ ಕೂಡ, ನಮ್ಮ ತೊಡೆಗಳು, ಮಂಡಿಗಳು, ಮೊಣಕಾಲುಗಳು, ಹಿಮ್ಮಡಿಗಳು, ಪಾದಗಳು, ಪಾದದ ಬೆರಳುಗಳೆಲ್ಲವೂ ಕೂಡ, 7 ಚಕ್ರಗಳು, ನಾಡಿಗಳು ಎಲ್ಲವೂ ಕೂಡ ಗುಲಾಬಿ ಬಣ್ಣದಲ್ಲಿ, ಶರೀರವೆಲ್ಲವೂ ಕೂಡ ಗುಲಾಬಿಯ ಬಣ್ಣದಮಯವಾಗಿದೆ. ನಮ್ಮ ಆಲೋಚನೆಗಳು ಶಾಂತವಾಗಿದೆ, ನಮ್ಮ ವಿಚಾರಗಳು ಶಾಂತವಾಗಿದೆ, ನಮ್ಮ ಭಾವನೆಗಳು ಶಾಂತವಾಗಿದೆ, ನಮ್ಮ ಚಕ್ರಗಳು ಶಾಂತವಾಗಿದೆ, ನಮ್ಮ ನಾಡಿಗಳು ಶಾಂತವಾಗಿದೆ, ನಮ್ಮ ಶರೀರದಲ್ಲಿರುವಂತಹ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಶಾಂತವಾಗಿದೆ, ಬ್ಯಾಲೆನ್ಸ್ ಆಗಿದೆ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಅಂಗಾಂಗಗಳು ಕೂಡ ಸಮತೋಲನವಾಗಿದೆ. ಎಲ್ಲವೂ ಕೂಡ ಸಮತೋಲನವಾಗಿದೆ. ನಿಮಗೆ ಎಲ್ಲಿ ನೋವಿದೆ? ನಿಮಗೆ ಯಾವ ಭಾಗ, ನಿಮ್ಗೆ ಮಂಡಿಯಲ್ಲಿ ನೋವಿದೆಯಾ, ತಲೆಯಲ್ಲಿ ನೋವಿದೆಯಾ, ಅಥವಾ ಪಾದಗಳಲ್ಲಿ ನೋವಿದೆಯಾ? ನಿಮ್ಗೆ ನಿಮ್ಮ ಶರೀರದ ಯಾವ ಭಾಗದಲ್ಲಿ ನೋವಿದೆಯೋ ಆ ಭಾಗದಲ್ಲಿ ನಿಮ್ಮ 2 ಕೈಗಳನ್ನ ತಗೊಂಡ್ ಬನ್ನಿ. ಯಾವ ಭಾಗದಲ್ಲಿ ನೋವಿದೆಯೋ ಅದನ್ನ ನೀವು ನೋಡ್ತಾ ಬರ್ಬೇಕು 3ನೇ ಕಣ್ಣಿನಿಂದ. ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಚೋಪುರೆಯನ್ನ ಬರಿಬೇಕು. ಚೋಪುರೆ 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 ಚೋಪುರೆ, ಶುದ್ಧಿಯಾಗಲಿ. ನಿಮ್ಮ 2 ಕೈಗಳಿಂದ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನೇರವಾಗಿ ನಿಮ್ಗೆ ಎಲ್ಲಿ ನೋವು ಬರ್ತಾ ಇದೆಯೋ ಆ ಭಾಗದಲ್ಲಿ ಹೋಗಿ ತಲುಪ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ. ಶುದ್ಧಿಯಾಗಲಿ. ನಿಮ್ಮ ಗಂಟಲಿನ ನೋವಿದ್ರೆ ಗಂಟಲಿನಲ್ಲಿ, ನಿಮ್ಗೆ ಯಾವ ಭಾಗದಲ್ಲಿ ನೋವಿದೆಯೋ ಅಲ್ಲಿ ನೀವು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ. ಅಲ್ಲಿ ನೀವೀಗ ಸೇಹಿಕಿ ಸಿಂಬಲ್ ಅನ್ನ ಬರಿಬೇಕು. ಸೇಹಿಕಿ. ಗುಲಾಬಿಯ ಬಣ್ಣದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಿಮ್ಮ 2 ಕೈಗಳಿಂದ ಆ ಒಂದು ಶರೀರದ ಭಾಗದಲ್ಲಿ ಹೋಗಿ ಎಲ್ಲವೂ ಕೂಡ ಸಮತೋಲನ ಆಗ್ತಾ ಇದೆ. ಸಮತೋಲನವಾಗಿದೆ. ಈಗ ನೀವು 3ನೇ ಕಣ್ಣಿನಿಂದ ನಿಮ್ಮ ಶರೀರದ ಮೇಲೆ ದೊಡ್ಡ ಚೋಪುರಿಯನ್ನ ಬರೆಯಿರಿ. ಚೋಪುರೆ. ನಾವು ಸುರಕ್ಷಿತರಾಗಿದ್ದೇವೆ. ನಾವು ರೇಖೆಯ ಮಾರ್ಗದರ್ಶಿತರಾಗಿದ್ದೇವೆ. ರೇಖೆಯ ಕ್ರಿಯೆ, ಈ ಕ್ರಿಯೆಯು ನಿರಂತರವಾಗಿ ನಡೆಯುತ್ತಿದೆ. ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲರಿಗೂ ಕೂಡ ನೀವು ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಿಮ್ಮ ತಂದೆ ತಾಯಿಯರಿಗೆ, ನಮ್ಮ ತಂದೆ ತಾಯಿಯರಿಗೆ, ಎಲ್ಲ ಕುಲದೇವರುಗಳಿಗೆ, ಋಷಿಗಳಿಗೆ, ಗುರುಗಳಿಗೆ, ದಿವ್ಯ ಶಕ್ತಿಗಳಿಗೆ, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಈಗ ನೀವು ನಿಧಾನವಾಗಿ ಕಣ್ಣನ್ನ ತೆರಿತಾ ಬನ್ನಿ. ಈಗ ನೀವು ಹೇಳ್ಬೇಕು, ನಿಮ್ಮ ಅನುಭವ ಹೇಗಿದೆ? ಹೇಗಿತ್ತು ನಿಮ್ಮ ಅನುಭವ?
ಸಿದ್ದರಾಜ್ ಅವ್ರು ಹೇಳ್ಬೇಕು. ಹೇಗನ್ನಿಸ್ತು? ಒಂದು ವಾರದ ಮೇಲಾಯ್ತು ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡಿ. ಹೊಸದಾಗಿ ಬಂದಿರೋರು ಹೇಳ್ಬೇಕಲ್ಲ. ಸಂಬಾಡಗಿ ಸುಚಿತನ ಯಾರವರು? ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಹೊಸಬ್ರು, ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿಲ್ಲ, ನಿಮ್ ಪರಿಚಯನೂ ಆಗ್ಲಿಲ್ಲ ನನ್ಗೆ.